ನಮಸ್ಕಾರ ವೀಕ್ಷಕರೇ. ಹೊಸ ಹೊಸ ವಿಷಯಗಳು ಕಣ್ಣು ಕಾಣಿಸ್ಕೊಳ್ತಾ ಇರುತ್ತೆ. ಕೆಲವಷ್ಟು ಆಲ್ರೆಡಿ ಬಂದು ಹೊರಟೋಗಿರುತ್ತೆ, ಬಟ್ ಆದ್ರೆ ನಾವು ಗಮನಿಸಿರೋದಿಲ್ಲ ಅಂತ ಎಷ್ಟೋ ವಿಷಯಗಳು ನಾವು ತಿಳ್ಕೊಬೇಕಾಗಿದೆ. ಅದಕ್ಕೋಸ್ಕರ ಇಂಥ ವಿಷಯಗಳನ್ನ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ. ಕಾಪಿ ರೈಟ್ಸ್ ಅನ್ಕೊಳ್ಳಿ, ಇನ್ನೊಂದು ಅನ್ಕೊಳ್ಳಿ, ನನ್ನ ಕೆಲಸ ತಿಳಿಸೋದೆ. ಇದರಲ್ಲಿ ನೋಡಿ, ಈ ವಿಡಿಯೋದಲ್ಲಿ ಹೇಳ್ತಾರೆ, किसी भी देश में किसी भी धर्म की कोई किताब भगवान ने कभी नहीं लिखी। हर किताब मनुष्य ने लिखी है और धर्म पंडितों ने बार बार कहकर ये बात हमारे दिमाग में भर दी है कि ये भगवान की आज्ञा है, ताकि हम कोई सवाल नहीं उठा सके। किसी भी देश में किसी भी धर्म की कोई किताब भगवान ने कभी नहीं लिखी। हर किताब मनुष्य ने लिखी है और धर्म पंडितों ने बार बार कहकर ये बात हमारे दिमाग में भर दी है कि ये भगवान की आज्ञा है, ताकि हम कोई सवाल नहीं उठा सके। ಹೇಳಿದ್ರಲ್ಲ, ಇಷ್ಟೇ. ಈ ವಿಷಯನೇ ನಾನು ಎಷ್ಟೋ ಸಲ ಹೇಳಿದ್ದೀನಿ. ಯಾವುದೇ ಧರ್ಮದಲ್ಲಾಗ್ಲಿ, ಯಾವುದೇ ಪುರಾಣ ತಗೊಳ್ಳಿ, ನೀವು ಯಾವುದೇ ದೇವರುಗಳು ಬಂದು ಕುತ್ಕೊಂಡು ಧರ್ಮ ಗ್ರಂಥಗಳನ್ನ ಬರೆದಿಲ್ಲ. ಋಷಿ ಮುನಿಗಳು ಬರೆದ್ರು, ಪಂಡಿತರು ಬರೆದ್ರು. ಅದಾದ ಮೇಲೆ ಎಷ್ಟೆಷ್ಟು ಪಂಡಿತರುಗಳು ಉಟ್ಕೊಂಡ್ರು ಬಿಡಿ. ಅವ್ರೇನ್ ಮಾಡಿದ್ರು, ನಮ್ಮ ತಲೆಗೆ ಆ ವಿಷಯನೇ ತುಂಬುತ್ತಾ ಹೋದ್ರು. ಇದೇ ಸರಿ, ಇದೇ ಸರಿ, ಇದೇ ಸರಿ, ಇದೇ ಭಗವಂತ ಮಾಡಿದ್ದು. ಇವತ್ತು ಅಂತ ಎಷ್ಟೋ ಧರ್ಮೀಯಗಳು ಉಟ್ಕೊಂಡ್ಬಿಟ್ಟಿದ್ದಾವೆ. ಅದನ್ನೇ ಇವರು ತಿಳಿಸ್ತಾರೆ. ನಾನು ಎರಡೆರಡು ಸಲ ಯಾಕೆ ಕೇಳಿಸ್ತೆ ಅಂದ್ರೆ ಇದೇ ಕಾರಣಕ್ಕೆ. ಅವ್ರು ಅದನ್ನೇ ತಿಳಿಸ್ತಾ ಇರೋದು. ಹೇಳಿದ ವಿಷಯನೇ 100 ಸಲ 100 ತರ ನಮ್ಮ ತಲೆಗೆ ತುಂಬಿ 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 ಕೊನೆಗೆ ಇದೇ ಸರಿ ಅಂತ ಹೇಳ್ಬಿಟ್ಟಿರ್ತಾರೆ. ಅದನ್ನೇ ಸತ್ಯ ಅಂತ ನಾವು ಬದುಕ್ತಾ ಇರ್ತೀವಿ. ಆದ್ರೆ ಸತ್ಯನೇ ಬೇರೆ ಇರುತ್ತೆ. ಪ್ರಪಂಚ ಮೀರಿದ ಸತ್ಯಗಳು ಎಷ್ಟೋ ಇದಾವೆ. ಆದ್ರೆ ನಾವು ಅದನ್ನ ಕೇಳೋದಕ್ಕೂ ಹೋಗೋದಿಲ್ಲ, ತಿಳ್ಕೊಳ್ಳೋದಕ್ಕೂ ಹೋಗೋದಿಲ್ಲ. ಅದನ್ನೇ ಇಲ್ಲಿ ತಿಳಿಸ್ತಾ ಇರೋದು. ಯಾವುದೇ ಪುಸ್ತಕಗಳಾಗ್ಲಿ, ಪುರಾಣಗಳಾಗ್ಲಿ ದೇವರುಗಳು ಕೂತ್ಕೊಂಡು ಬರ್ದಿಲ್ಲ. ದೇವರುಗಳು ಈ ತರ ಮಾಡಿದ್ರು ಅಂತ ಬರ್ದಿರೋರು ಇದ್ದಾರೆ. ನೆಕ್ಸ್ಟ್ ಬರೆಯೋರು ಏನ್ ಮಾಡಿರುತ್ತೆ, ಸ್ವಲ್ಪ ಆಲ್ಟ್ರೇಷನ್, ಅವರ ಧರ್ಮನ ಅದರಲ್ಲಿ ಹೈಲೈಟ್ ಆಗಿ ತೋರಿಸಿ, ಇನ್ನು ಅವರ ಕಡೆಯವ್ರನ್ನ ಹೈಲೈಟ್ ಆಗಿ ತೋರಿಸಿ ತಾವೇ ಹೆಚ್ಚು ಅನ್ನೋಗೆ ತೋರಿಸ್ಕೊಂಡಿರ್ತಾರೆ. ನಾನು ಅದಕ್ಕೆ ರಾಮಾಯಣದ ಬಗ್ಗೆ ಕೆಲವೊಂದು ಬುಕ್ಗಳ ಬಗ್ಗೆ ನಿಮ್ಗೆ ಹೇಳಿದ್ದೆ. ಒರಿಜಿನಲ್ ರಾಮಾಯಣ ಒಂದು ಕತೆ ಹೇಳಿದ್ರೆ, ಜೈನ ರಾಮಾಯಣ ಒಂದು ಕತೆ ಹೇಳ್ತು, ದ್ರಾವಿಡ ರಾಮಾಯಣ ಇನ್ನೊಂದು ಕತೆ ಹೇಳ್ತು, ಆರ್ಯ ರಾಮಾಯಣ ಒಂದು ಕತೆ ಹೇಳ್ತು. ಈ ರೀತಿ ಧರ್ಮ ಗ್ರಂಥಗಳನ್ನ ಬದಲಾವಣೆ ಮಾಡಿ 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 ಕೊನೆಗೆ ಜನರಿಗೆ ಅದ್ರ ಮೇಲೆ ನಂಬಿಕೆನೇ ಹೊರಟೋಗಿದೆ. ಇನ್ನ ಈ ಥರದ್ದು ಎಷ್ಟೋ ಇದಾವೆ. ಭೂಮಿ ಮೇಲೆ ಯಾವ ಧರ್ಮ ಫಸ್ಟ್ ಹುಟ್ಟಿತು ಅನ್ನೋದಕ್ಕಿಂತ ಸನಾತನ ಧರ್ಮ, ಮನುಷ್ಯ ಧರ್ಮ ಫಸ್ಟ್ ಹುಟ್ಟಿತು. ಅದಾದ ಮೇಲೆ ಧರ್ಮಗಳು ಹುಟ್ತಾ ಹೋದ್ವು. ಇಲ್ಲಿದ್ದಂತ ಪಂಡಿತರು ಡಿವೈಡ್ ಮಾಡ್ತಾ ಹೋದ್ರು ಅವ್ರವ್ರ ಅನುಕೂಲಕ್ಕೋಸ್ಕರ. ಹಿಂದೂ ಧರ್ಮ ನಾವು ಹಿಸ್ಟ್ರಿನಲ್ಲಿ ಹುಡ್ಕೊಂಡು ಹೋಗೋದಾದ್ರೆ, ಗೂಗಲ್ ಅಲ್ಲಿ ಹುಡ್ಕೋದ್ರೆ ಅದೇ ಸಿಗೋದು. ಹಿಂದೂ ಧರ್ಮ ಹಳೆಯದು, ಸುಮಾರು 4000 ವರ್ಷ, 5000 ವರ್ಷ ಅದಕ್ಕಿಂತ ಹಳೆಯದು. ಅದಾದ್ಮೇಲೆ ಹುಟ್ಟಿದವು ಇವುಗಳು. ಹಿಂದೂ ಧರ್ಮನೇ ಕೆಲವಷ್ಟು ಪಂಡಿತರು ಡಿವೈಡ್ ಮಾಡ್ತಾ ಹೋದ್ರು ಅವ್ರವ್ರ ಅನುಕೂಲಕ್ಕೋಸ್ಕರ. ಹಿಂದೂ ಧರ್ಮದಿಂದ ವಾಪಸ್ ಸೃಷ್ಟಿ ಆದವು ಮುಸ್ಲಿಂ, ಕ್ರಿಶ್ಚಿಯಾನಿಟಿ, ಜೈನ್, ಬುದ್ಧಿಸಂ, ಈ ತರ ಎಲ್ಲಾ ಧರ್ಮಗಳು ಸೃಷ್ಟಿಯಾದವು. ಇವನ್ನೆಲ್ಲ ಮಾಡಿದವ್ರೆ ಅಲ್ಲೋ ಇಲ್ಲಿ ಹುಟ್ಟಿರುವಂತ ಮನುಷ್ಯ ಅವ್ರವ್ರ ಅನುಕೂಲಕ್ಕೋಸ್ಕರ. ಸ್ವಾರ್ಥತೆ ಅಂತಾನೆ ಅನ್ಬೋದು. ಇನ್ನ ಕೆಲವೊಬ್ರು ಒಳ್ಳೆ ವಿಷಯಗಳನ್ನ ಬೇರೆ ರೀತಿ ತಿಳಿಸೋಣ ಅಂದ್ರೆ, ಅಲ್ಲಿ ಹೋದಾಗ ಬೇರೆ ಬೇರೆ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಸ್ವಲ್ಪ ಸ್ವಲ್ಪ ಜನರ ಗುಂಪನ್ನ ಈ ಧರ್ಮಗಳ ಮೂಲಕ ಒಗ್ಗೂಡಿಸಿ ಅವ್ರಿಗೆ ಒಳ್ಳೆ ದಾರಿ ತೋರ್ಸೋಣ ಅಂತ ಕೆಲಸ ಮಾಡಿದ್ರು. ಅದನ್ನ ಬಳಸ್ಕೊಂಡಂತ ಈಗಿರುವಂತ ಕಳಪೆ ಸ್ವಾಮೀಜಿಗಳು ಅಂತಾನೆ ಹೇಳ್ಬೇಕು. ಕಳಪೆ ಪಂಡಿತರು 100ರಲ್ಲಿ ಒಬ್ರು ಇಬ್ರು ಬೇಡ, ಒಂದು 10 ಜನ ಸರಿಯಾಗಿರೋರು ಇರ್ಬೋದು. ಇನ್ನು ಉಳಿದವರೆಲ್ಲ ನನ್ನ ಪ್ರಕಾರ ಕಳ್ಳರು ಅಂತಾನೆ ಹೇಳ್ಬೇಕು. ಯಾಕೆ ಅಂದ್ರೆ ಈ ರೀತಿ ಎಷ್ಟು ಸುಳ್ಳುಗಳನ್ನ ಜನರ ತಲೆ ತುಂಬಿ 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 ಸೋಷಿಯಲ್ ಮೀಡಿಯಾ ಯಾವ ತರ ಆಗೋಗಿದೆ ಅಂದ್ರೆ, ದಿನನಿತ್ಯ ಹೊಸ ಹೊಸ ಕಂಟೆಂಟ್ಗಳನ್ನ ತೋರಿಸ್ತಾ ಇರ್ತಾರೆ. ಒಂದು ಎಕ್ಸಾಂಪಲ್ ನಿಮಗೂ ಕಂಟೆಂಟ್ ತೋರಿಸ್ಬೇಕು. ನೀರು ತುಂಬಿ ಇಟ್ರು, ಅದರಲ್ಲಿ 1 ಚಮಚ ಅರಿಶಿನ, ಅರ್ಧ ಚಮಚ ಉಪ್ಪು, ಅರ್ಧ ಚಮಚ ಭೀಮಸೇನಿ ಕರ್ಪೂರವನ್ನ ಪುಡಿ ಮಾಡಿ ಹಾಕಿದ್ರು. ನಂತರ ಕಲಕಬೇಡಿ, ಹಾಗೇ ಇರಲಿ, ಮುಂದಿನ ಗುರುವಾರದವರೆಗೆ ಅಲ್ಲಿ ಇಡಲು ಸಾಧ್ಯವಾದ್ರೆ ಇಡಬಹುದು, ಇಲ್ಲದಿದ್ರೆ ಒಂದು ರಾತ್ರಿ ಇಡಿ. ಮುಂದಿನ ಗುರುವಾರದವರೆಗೆ ಇಟ್ರೆ ಆ ನೀರು ಕಲ್ಲಿದ್ದಲಿನಂತೆ ಕಪ್ಪಾಗಿರುವುದನ್ನು ನೋಡಿ ನಿಮಗೆ ಆಶ್ಚರ್ಯವಾಗುತ್ತದೆ. ಯಾಕೆಂದ್ರೆ ಮನೆಯಲ್ಲಿರುವ ಅಷ್ಟೂ ಅಶುಭತೆಯನ್ನು ಈ ನೀರು ಸಂಪೂರ್ಣವಾಗಿ ಹೀರಿ. ಇಲ್ಲೊಂದು ವಿಡಿಯೋ ತೋರಿಸಿದೆ ನಿಮ್ಗೆ. ಸೋಕಾಲ್ ಪಂಡಿತರು ಕೆಲವಷ್ಟು ವಿಷಯಗಳನ್ನ ದಾರಿ ತಪ್ಪಿಸಿ ತಿಳಿಸೋ ಕೆಲಸ ಮಾಡ್ಬಿಟ್ರು. ಒಂದು ಗ್ಲಾಸ್ಗೆ ನೀರ್ ಹಾಕಿ, ಅರಿಶಿನ ಹಾಕಿ, ಕರ್ಪೂರ ಹಾಕಿ, ಕೆಲವಷ್ಟು ಕೆಮಿಕಲ್ ರಿಯಾಕ್ಷನ್ಗಳು ಆಗುತ್ತೆ ಬಿಡಿ, ಅದರಿಂದ ಬಣ್ಣ ಬದಲಾಗ್ಬೋದು. ಆದ್ರೆ ಇಲ್ಲೇನು ಹೇಳ್ಬಿಟ್ರು, ಅಶುಭಗಳು ಹೋಗುತ್ತೆ. ಹೌದು, ಕೆಲವೊಂದು ಸಲ ಹೋಗುತ್ತೆ. ಯಾವ ರೀತಿ ನಮ್ಮ ನಂಬಿಕೆಯಿಂದ ಹೋಗುತ್ತೆ. ಇನ್ನ ಕೆಲವಷ್ಟು ಇದಾವೆ ನ್ಯಾಚುರಲ್ ಆಗಿ, ನಾನು ಇಲ್ಲ ಅಂತ ಹೇಳೋದೇ ಇಲ್ಲ. ಶಕ್ತಿ, ನ್ಯಾಚುರಲ್ ಶಕ್ತಿ ಇದೆ. ಯಾವ ರೀತಿ ಪಂಚಭೂತಗಳನ್ನ ನಾವು ಆರಾಧ್ಯ ದೈವ ಪೂಜಿಸ್ತೀವೋ, ಈ ಬೆಂಕಿ, ನೀರು, ಗಾಳಿ, ಆಕಾಶ, ಭೂಮಿ, ಇದೆಲ್ಲ ಪಂಚಭೂತಗಳನ್ನ ಆರಾಧ್ಯ ದೈವವಾಗಿ, ಇದನ್ನ ಮೀರಿದಂತ ಒಂದು ಶಕ್ತಿ ಇದೆ ಅಂತ ಯಾವ ರೀತಿ ಪೂಜಿಸ್ತೀವೋ ಆ ರೀತಿ ಎಷ್ಟೋ ಮ್ಯಾಜಿಕಲ್ ಇನ್ಫಾರ್ಮೇಶನ್ಗಳು ಭೂಮಿ ಮೇಲೆ ನಡೆಯುತ್ತೆ. ಮ್ಯಾಜಿಕ್ಕೇ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಅದು ಅಗೋಚರ ಶಕ್ತಿಯಿಂದ ನಡೆಯುತ್ತೆ, ಯಾವ ರೂಪದಲ್ಲಿ ನಡೆಯುತ್ತೆ. ಒಟ್ಟಿನಲ್ಲಿ ಇಂಥದ್ರ ಮಧ್ಯೆ ನಾವು ಬದುಕ್ತಾ ಇದ್ದೀವಿ. ಆದ್ರೆ ಇಲ್ಲಿ ಏನ್ ಮಾಡಿದ್ರು, ಸೋಕಾಲ್ಡ್ ಪಂಡಿತಾಸ್ ದಾರಿ ತಪ್ಪಿಸೋ ಕೆಲಸ ಮಾಡ್ಬಿಟ್ರು. ಈ ರೀತಿ ಮಾಡಿ, ಹಿಂಗ್ ಮಾಡಿ, ಹಿಂಗ್ ಮಾಡಿ, ಹಿಂಗ್ ಮಾಡಿ ಅಂತ ದಾರಿ ತಪ್ಪಿಸೋ ಕೆಲಸ ಮಾಡ್ಬಿಟ್ರು. 100ರಲ್ಲಿ 1 ಸತ್ಯ ಇರೋ ವಿಷಯ ಇಟ್ಕೊಂಡ್ರು. ಇನ್ನು ಉಳಿದವೆಲ್ಲ ಹೆಚ್ಚು ಕಡಿಮೆ
ಕಳಪೆ ಕಳ್ಳ ವಿಷಯಗಳನ್ನ ಜನಕ್ಕೆ ತಲೆಗೆ ತುಂಬಿ ಅದೇ ಸತ್ಯ ಆಗುವುದಿದೆ. ಈ ತರ ಎಷ್ಟೋ ವಿಷಯಗಳು ನಡೆದೋಗಿದೆ. ನಾನು ಅದನ್ನೇ ಹೇಳ್ತಾ ಇರೋದು, ಜನರ ನಂಬಿಕೆ ಜೊತೆ ಆಟ ಆಡ್ತಾರೆ. ನಮ್ಮ ನೈಜತ್ವ ಮರಿತಾ ಇದ್ದೀವಿ. ಒಂದು ವಿಚಾರಧಾರೆ ಇಟ್ಕೊಂಡು ಹೋದ್ರೆ ನಾವು ಎಲ್ಲಿಂದ ಬಂದ್ವಿ, ಹಿಂದೂಗಳಾಗಿದ್ದವರು ಯಾಕೆ ಈ ರೀತಿ ಡಿವೈಡ್ ಆದ್ವಿ, ಯಾಕೆ ಈ ರೀತಿ ವಿಷಯಗಳನ್ನ ನಮ್ಮ ತಲೆ ತುಂಬ್ತಾ ಇದ್ದಾರೆ ಅಂತ ನಾವು ಅರ್ಥನೇ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಈವನ್ ಮುಸ್ಲಿಮ್ಸು ಹೇಳೋದೇನು ಅಂದ್ರೆ, ಕೆಲವೊಬ್ರು ಅರ್ಥ ಮಾಡ್ಕೊಂಡಿರೋರು ನಾವು ಹಿಂದೂಗಳು, ಹಿಂದೂ ಪರಂಪರೆಯಿಂದನೇ ಬಂದಿರೋ. ಯಾಕೆಂದ್ರೆ ಮುಸ್ಲಿಂ ಧರ್ಮ ಹುಟ್ಟಿ 1,500-2,000 ವರ್ಷ ಆಗಿರ್ಬೋದು. ಕ್ರಿಶ್ಚಿಯಾನಿಟಿ ಕೂಡ ಒಪ್ಕೊಂಡ್ರು. ಯೇಸುವಿನ ಬಟ್ಟೆಯ ಮೇಲೆ DNA ಇತ್ತು, ಇಂಡಿಯನ್ಸ್ DNA ಇತ್ತು ಅಂತ ಒಪ್ಕೊಂಡ್ರು. ಇಂಡೋನೇಷ್ಯಾದವ್ರು ಒಪ್ಕೊಂಡ್ರು, ಜಪಾನ್ ಅವ್ರು ಒಪ್ಕೊಂಡ್ರು, ಆಫ್ಘಾನಿಸ್ತಾನ ಅವ್ರು ಒಪ್ಕೊಂಡ್ರು. ಎಲ್ಲಾ ಕೂಡ ಭಾರತದಿಂದ ಬಂದ, ಭಾರತದ ಹಿಂದುತ್ವ ಹೊಂದಿದ್ದವ್ರೆ ಅಂತಾನೆ ಒಪ್ಕೊಂಡ್ರು. ಯಾಕೆಂದ್ರೆ ಹಿಂದೂ ಪರಂಪರೆ ಅಷ್ಟೊಂದು ಹಳೆಯದು. ಇಲ್ಲಿ ಹಿಂದೂ ಪರಂಪರೆಗಿಂತ ಸನಾತನ ಇನ್ನ ಹಳೆಯದು. ಅಲ್ಲಿ ಧರ್ಮ ಅಲ್ಲ, ಮನುಷ್ಯ ಧರ್ಮ ಅನ್ನೋದಿತ್ತು. ಇವನ್ ಒಂದು ಮುಸ್ಲಿಂ ವಿಡಿಯೋ ಸಿಕ್ತು ನನಗೆ, ಇಲ್ಲಿ ನೋಡಿ. सब एक्स हिंदू हैं क्या है? जितने भी भारतीय मुसलमान हैं वो सब एक्स हिंदू हैं। क्या हैं? एक्स हिंदू। यानी कि भारत में जितने भी भारतीय मुसलमान हैं उनके सबके पूर्वज हिंदू ही थे। आप 4-5 पीढ़ी पीछे जाइए तो सब यहाँ पर सब मुस्लिम हिंदू ही थे। यहाँ पर कुछ विदेशी आक्रांता आए थे, जैसे बाबर, हुमायूं, अकबर, ये लोग आए थे। उनके कुछ वंशज हैं जो यहाँ फतूर और फितना फैलाते रहते हैं। तो भारतीय संस्कृति और भारतीय परंपराओं को हम तो कहते हैं आगे बढ़ाना चाहिए। तो हमारी पूर्वजों की परंपरा है, भारतीय संस्कृति है, बिंदी लगाना, कलावा लगाना हमारे पूर्वजों की परंपरा है। इसको तो आगे बढ़ाना चाहिए। तो हम क्यों मुखालफत करें? अगर हम मुखालफत बिंदी की करते हैं, सिंदूर की करते हैं, तिलक की मुखालफत करते हैं, कलावे की मुखालफत करते हैं, तो ये समझिए हम अपने बुजुर्गों की, अपने पूर्वजों का अपमान कर रहे हैं, उनको गाली देने का काम कर रहे हैं, उनके खिलाफ कार्य कर रहे हैं। ಇವ್ರು ಹೇಳಿದ್ದನ್ನು ಕೇಳಿದ್ರಲ್ಲ, ನಮ್ಮ ಪೂರ್ವಜರಿಗೆ ನಾವು ಅವಮಾನ ಮಾಡ್ತಾ ಇದ್ದೀವಿ. ಯಾವ ರೀತಿ ಅನ್ನೋದಾದ್ರೆ, ಅವ್ರು ಸಿಂಪಲ್ ಆಗಿ ಹೇಳಿದ್ರು, ಇದೆಲ್ಲ ಪೂರ್ವಜರು ಮಾಡ್ಕೊ ಬಂದಿದ್ದು ಕೆಲವಷ್ಟು ಉದ್ದೇಶಗಳಿಂದ. ಅವರಿಂದ ಹುಟ್ಟಿದವರೇ ನಾವೆಲ್ಲ ಕೂಡ. ನಮ್ಮ ಭಾರತದಲ್ಲಿರುವಂತ ಮುಸಲ್ಮಾನರೆಲ್ಲ ಕೂಡ ಹಿಂದೂಗಳಾಗಿದ್ದವ್ರೆ. ಆದ್ರೆ ಅವ್ರನ್ನ ದಾರಿ ತಪ್ಪಿಸಿದ್ರು ಕೆಲವಷ್ಟು ಸೋಕಾಲ್ಡ್ ಪಂಡಿತರು, ಧರ್ಮಗುರುಗಳು. ಆದ್ರೆ ಒರಿಜಿನಾಲಿಟಿ ಅವರೆಲ್ಲ ಹಿಂದೂಗಳೇ. ಎಲ್ಲೆಲ್ಲಿಂದನೋ ಬಂದ್ರು, ಮೊಘಲರು ಬಂದ್ರು, ಬ್ರಿಟಿಷರು ಬಂದ್ರು, ಅವರೆಲ್ಲ ಇಲ್ಲಿ ಸಂಸಾರಗಳನ್ನ ಕಟ್ಕೊಂಡ್ರು. ಅವುಗಳಿಂದ ಕೂಡ ಎಷ್ಟೋ ಜನರು ಹುಟ್ಟಿದ್ರು, ಆ ವಂಶಗಳು ಬೆಳೆದ್ರು, ಕೊನೆಗೆ ಒಂದೊಂದು ಧರ್ಮಗಳೇ ಆಗೋದ್ವು. ಈಗ ಕರ್ನಾಟಕದಲ್ಲೇ ಹಲವಾರು ಧರ್ಮಗಳು ಹುಟ್ಕೊಳ್ತಾ ಇದ್ದಾವೆ. ನಾನು ಅದನ್ನೇ ಹೇಳಿದ್ದು, ಅವ್ರವ್ರ ಅನುಕೂಲಕ್ಕೋಸ್ಕರ ಧರ್ಮಗಳನ್ನ ಹುಟ್ಟಾಕೋದು. ಪಂಡಿತರುಗಳು, ಸೋಕಾಲ್ಡ್ ಪಂಡಿತಾಸ್ ಅಂತಾನೆ ಹೇಳ್ಬೇಕು, ಅವ್ರವ್ರ ಅನುಕೂಲಕ್ಕೋಸ್ಕರ ಹೊಸ ಮತಗಳನ್ನ ಹುಟ್ಟಾಕಿದ್ರು. ಕೊನೆಗೆ ನಮ್ಮನ್ನ ಡಿವೈಡ್ ಮಾಡಿದ್ರು, ಆಳಿದ್ರು. ಬ್ರಿಟಿಷ್ ಅವ್ರು ಬಂದು ಆಳೋದಲ್ಲ, ಇಲ್ಲಿ ಧರ್ಮಗುರುಗಳು ಹೊಸ ಧರ್ಮಗಳನ್ನ, ಮತಗಳನ್ನ ಹುಟ್ಟಾಕಿ ನಮ್ಮನ್ನ ಡಿವೈಡ್ ಮಾಡಿ ಆಳೋ ಕೆಲಸ ಮಾಡ್ತಾ ಇದ್ದಾರೆ. ಆಳ್ತಾ ಇಲ್ಲ, ಮಾಡ್ತಾ ಇದ್ದಾರೆ. ಇವತ್ತು ಭಾರತ ಹೀಗಿರೋದಕ್ಕೆ ಕಾರಣ ಏನು? ಬಿಡಿ, ಎಲ್ಲೆಲ್ಲಿಂದನೋ ವಿಷಯ ಎಲ್ಲೆಲ್ಗೋ ಹೊರಟೋಗ್ಬಿಡುತ್ತೆ. ನಾನು ಅದನ್ನೇ ಹೇಳಿದ್ದು, ಚಿಂತನೆ ಮಾಡಿ ಯಾವುದೇ ವಿಷಯ ಆಗಲಿ, ಯಾವ ಸರಿ ಯಾವ ತಪ್ಪು ತಿಳ್ಕೊಳ್ಳೋ ಕೆಲಸ ಮಾಡಿ. ದಾರಿ ತಪ್ಪಿಸೋರು 100 ಜನ ಇರ್ಬೋದು, 108 ವಿಷಯಗಳಿರ್ಬೋದು. ಬಟ್ ಆದ್ರೆ ನಮ್ಮ ಮೈಂಡ್ಗೆ ಆ ವಿಷಯನೇ ತಿಳಿಸಿ ಸತ್ಯ ಅಂತ ಹೇಳ್ಬಿಟ್ಟಿರ್ತಾರೆ. ಅದನ್ನೇ ಹೇಳಿದ್ದು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ, ನಮಗೆ ಸತ್ಯ ತಿಳ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಒಂದು ಬುಕ್ ಇದೆ ಅಂದ್ರೆ ಅದರಲ್ಲಿರೋದೇ ಸತ್ಯ ಅಂತ ಬದುಕಿಸೋ ಕೆಲಸ ಮಾಡ್ತಾರೆ. ಅದರಿಂದ ಹೊರಗಡೆ ಬರೋದಕ್ಕೆ ಬಿಡೋದಿಲ್ಲ. ಇಲ್ಲ ಫ್ಯಾಮಿಲಿ ಬಿಡೋದಿಲ್ಲ, ಇಲ್ಲ ಫ್ರೆಂಡ್ಸ್ ಬಿಡೋದಿಲ್ಲ, ಇಲ್ಲ ಸೊಸೈಟಿ ಬಿಡೋದಿಲ್ಲ, ಇಲ್ಲ ಓವರ್ ಆಲ್ ಆಗಿ ಯಾರು ಕೂಡ ಬಿಡೋದಿಲ್ಲ. ಇದೇ ಸತ್ಯ, ಹೀಗೆ ಬದುಕಬೇಕು ಅಂತ ದಾರಿ ಹಾಕಿ ಬಿಟ್ಬಿಡ್ತಾರೆ. ಅದೇ ನಮ್ಮ ಭಾರತದಲ್ಲಿ ಆಗಿರುವಂತ ತೊಂದರೆ. ಈ ಎಷ್ಟೋ ವಿಷಯಗಳಿದಾವೆ, ತಿಳ್ಕೊಬೇಕಾದ್ರೆ ತಿಳಿಸ್ತಾ ಇರ್ತೀನಿ. ದಾರಿಗಳನ್ನ ಸರಿ ಮಾಡ್ಕೊಳ್ಳೋ ಕೆಲಸ ನಾವೇ ಮಾಡಬೇಕು. ಯಾಕೆಂದ್ರೆ ಅದೆಲ್ಲ ನಮ್ಮ ಕೈಲೇ ಇದೆ. ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.